ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ವತಿಯಿಂದ ಇವತ್ತು ನಾವು ಒಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಂತಂದ್ರೆ, ಇವತ್ತು ಕಲಬುರಗಿ ನಗರದಲ್ಲಿ ಏನು ಹೆಲ್ಮೆಟ್ ಹಾವಳಿ ನಡೆದಿದೆ, ಅದು ಬಿಸಿಲಿರೋ ಕಾರಣದಿಂದ 3 ತಿಂಗಳು ಹಿಂದೆ ಪಡಿಬೇಕು ಅನ್ನೋದಂತ ಒಂದು ಕಾರಣದಿಂದ. ಯಾಕಂದ್ರೆ ಕಲಬುರಗಿ ನಗರದಲ್ಲಿ ಸರ್ಕಾರ ಆದೇಶ 2019ರಲ್ಲಿ ಸರ್ಕಾರ ಆದೇಶ ಇದೆ. ಏನಂತಂದ್ರೆ, ಈ 7 ಜಿಲ್ಲೆಗಳಲ್ಲಿ ಹೆಚ್ಚಿನ ಬಿಸಿಲಿರೋ ಕಾರಣದಿಂದ ಬಿಸಿಲಿನಲ್ಲಿ ಹೆಲ್ಮೆಟ್ ನಡೆದಿಲ್ಲ ಮತ್ತು ಹೆಲ್ಮೆಟ್ ಇಲ್ಲಿಂದ ಬಹಳ ತೊಂದರೆಗಳಾಗ್ತದೆ. ಸುಮಾರು ಅಂದ್ರೆ ರೋಗಿಗಳಿಗೆ ತೊಂದರೆ ಆಗ್ತದೆ. ಮತ್ತು ಇಲ್ಲಿ ರಸ್ತೆಗಳಿಲ್ಲ, ಯಾವುದೂ ರಸ್ತೆಗಳಿಲ್ಲ. ರೈಟಿಗೆ ಲೆಫ್ಟಿಗೆ ಎಲ್ಲಿ ಹೋಗ್ಬೇಕು ಅನ್ನೋದಂತದ ಯಾವುದೂ ರಸ್ತೆಗಳಿಲ್ಲ. ರಸ್ತೆಗಳ ಕಾಮಗಾರಿ ಇಲ್ಲ. ಕಲಬುರಗಿ ರಸ್ತೆಗಳಲ್ಲಿ ಯಾವುದು ಗುಂಡು ಯಾವುದು ರಸ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ, ಇವರು ಏನು ಪೊಲೀಸ್ ಇಲಾಖೆಗಳು ಏನು ಹೆಲ್ಮೆಟ್ ಏನು ಕಡ್ಡಾಯವಾಗಿ ಏನು ಹಿಡಿತಾ ಇದ್ದಾರೆ, ಸಾರ್ವಜನಿಕರಿಗೆ ವೆಹಿಕಲ್ದವರಿಗೆ ಹಿಡಿತಾ ಇದ್ದಾರೆ. ನಮ್ದು ವಿನಂತಿ ಏನದ ಅಂತಂದ್ರೆ, ನೀವು ಗಾಡಿ ಏನು ಹಿಡಿದು ಏನು ದಂಡ ಹಾಕ್ತಾ ಇದ್ದಾರೆ, 500-1000 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ಅದ್ರ ಬದಲಿ ನೀವು ಹೆಲ್ಮೆಟ್ ಕೊಡಬೇಕು ಅನ್ನೋದಂತ ನಮ್ದು ಬೇಡಿಕೆ ಇದೆ. ನೀವು ಹೆಲ್ಮೆಟೇ ಜನರ ಜೀವ ಉಳಿಸ್ಬೇಕಾಗಿತ್ತು, ಜೀವನ ರಕ್ಷಣೆ ಮಾಡಬೇಕಾಗಿತ್ತು ಜನರದಂತಂದ್ರೆ, ನೀವು ಅಲ್ಲೇ ಹೆಲ್ಮೆಟ್ ಕೊಡೋಂಥ ಕೆಲಸಗಳು ಮಾಡಬೇಕು. ನೀವು ಕಚೇರಿಯಲ್ಲಿ ಕರೆದಿ ನಿಮಗೆ ಯಾರು ಸಂಬಂಧಪಟ್ಟಿರ್ತಾರ, ನಿಮ್ಗೆ ಯಾರು ಬೇಕಾಗಿರ್ತಾರ ಅವ್ರಿಗೆ ಹೆಲ್ಮೆಟ್ ಕೊಡೋಂಥ ಕೆಲಸಗಳು ನೀವು ಮಾಡಬಾರ್ದು. ಎಲ್ಲ ಸಾರ್ವಜನಿಕರಿಗೆ ಹೆಲ್ಮೆಟ್ ಕೊಡಬೇಕು. ಯಾಕಂತಂದ್ರೆ ಎಲ್ಲ ಸಾರ್ವಜನಿಕರ ಜೀವ ನಿಮ್ಮ ಕೈಯಲ್ಲಿದೆ, ನೀವು ಉಳಿಸ್ಬೇಕಂತ ಹೇಳ್ತಾ ಇದ್ದಾರೆ. ನೀವು ಹೋಗಿ ಬಂದು ಯಾರ್ಯಾರು ಮೇನ್ ಹೆಲ್ಮೆಟ್ ತಗೋ ಶಕ್ತಿ ಇದೆ ಅವ್ರಿಗೆ ಹೆಲ್ಮೆಟ್ ಕೊಡ್ತಾ ಇದ್ದಾರೆ. ಯಾರಿಗೆ ಹೆಲ್ಮೆಟ್ ತಗೋದಂತ ಶಕ್ತಿನೇ ಇಲ್ಲೋ ಅವ್ರಿಗೆ ನೀವು ಹೆಲ್ಮೆಟ್ ದಂಡ ಹಾಕ್ತಾ ಇದ್ದಾರೆ. ಹೆಲ್ಮೆಟ್ ತಗೋ ಅಂತ ನೀವು ಏನು ಫೋರ್ಸ್ ಮಾಡ್ತಾ ಇದ್ರೆ, ಇದಕ್ಕೆ ಬಲವಾಗಿ ಕನ್ನಡ ಪರ ಸಂಘಟನೆಯನ್ನು ಖಂಡಿಸ್ತಾ ಇದೆ. ದಯವಿಟ್ಟು ಜಿಲ್ಲೆ ಉಸ್ತುವಾರಿ ಅವರು ಕಲಬುರಗಿ ನಗರದ ಬಿಸಿಲು ಗೊತ್ತಿದೆ. ಯಾಕಂತಂದ್ರೆ ಇಲ್ಲಿ ಏನೇನು ರಸ್ತೆಗಳ ತೊಂದರೆಗಳಿದೆ, ಏನೇನಿದೆ ಅನ್ನೋದಂಥದ್ದು ಈಗ ನಮ್ಮ ಮಂಜುನಾಥ್ ನಾಲ್ವರು ಅಧ್ಯಕ್ಷರು ಹೇಳಿದ್ದಾರೆ. ಏನು ಸಿಗ್ನಲ್ಗಳಲ್ಲಿ ಏನು ಇವತ್ತು ಆ ಸಿಗ್ನಲ್ಗಳು ನಾವು ಹೇಳಿದ್ದೇವೆ, ಒಂದು 12 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಬಂದ್ ಮಾಡಬೇಕು. ಮತ್ತು ರಸ್ತೆ ಮೇಲೆ ನೀರು ಉಡಿಬೇಕು, ಕುಡಿಯೋ ನೀರು ಇಡಂತ ಕೆಲಸಗಳು ಮೇನ್ ಸಿಗ್ನಲ್ ಅಲ್ಲಿ ಕೆಲಸ ಮಾಡಬೇಕು ಮತ್ತು ಇಡಬೇಕು. ಮತ್ತು ಎಲ್ಲೆಲ್ಲಿ ಚಾವಣಿ ಇದೆ ಸಿಗ್ನಲ್ಗಳಲ್ಲಿ ಚಾವಣಿಗಳು ಮಾಡಬೇಕು ಅನ್ನೋದಂಥದ್ದು ನಮ್ಮದು ಆದೇಶ ಇದೆ. ನಾವು ಪೊಲೀಸ್ ಇಲಾಖೆಗಳು ಇದಕ್ಕೆ ಸ್ಪಂದಿಸಬೇಕು ಅಂತಂದು ನಮ್ದು ಒಂದು ವಿನಂತಿ ಇದೆ. ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ, ನೀವು 3 ತಿಂಗಳು ಏನು ಬಿಸಿಲಿರೋ ಕಾರಣದಿಂದ, ಹೆಚ್ಚಿನ ಬಿಸಿಲು ಭಾಳ ಇರ್ತದೆ, 40-45 ತನಕ ಇರ್ತದೆ. ಭಾಳ ಮಂದಿ ಹೆಲ್ಮೆಟ್ ಹಾಕೋದ್ರಿಂದ ನೀರು ಬಿಡೋದಿರ್ಬೋದು, ಚಕ್ಕರ್ ಬರೋದಿರ್ಬೋದು, ಬಿಸಿಲಲ್ಲಿ ಸುಮಾರು ತೊಂದರೆಗಳಾಗ್ತದೆ. BP ಶುಗರ್ಗಳು ಸುಮಾರು ಜನ ಇದ್ದಾರೆ, ಅವ್ರಿಗಿರ್ಬೋದು. ಇವತ್ತು ನಾನು ಸುಮಾರು ನೋಡಿದ್ದೀನಿ, 2-3 ಕಂಪ್ಲೇಂಟ್ ನಂಬರ್ ಬಂದಿದೆ. ತಿಮ್ಮಾಪುರ ಕರಿಗೆ ಪೆಟ್ರೋಲ್ ಪಂಪ್ ಎಲ್ಲೋ ಒಂದು ಹೆಣ್ಮಗಳು ವೆಹಿಕಲ್ ಮೇಲೆ ಇದ್ದಾಗ ಚಕ್ಕರ್ ಬಂದು ತಳಗ ಕುಸಿದು ಬಿದ್ದಿದಾಗ, ಮತ್ತು ತಿಮ್ಮಾಪುರದಲ್ಲಿ ಒಂದು ವಯಸ್ಸಾದಂಥ ಗಾಡಿ ಮೇಲೆ ಚಕ್ಕರ್ ಬಂದಾಗ ಅವ್ರಿಗೆ ನೀರು ತಂದು ಕೊಟ್ಟ ಇಂಥ ಸಮಸ್ಯೆಗಳು ಭಾಳ ಕಲಬುರಗಿ ನಗರದಲ್ಲಿ ನಡೆದಿದೆ. ಅದಕ್ಕೆ ದಯವಿಟ್ಟು ನಾವೇನು ಹೆಲ್ಮೆಟ್ ವಿರೋಧಿಗಳಲ್ಲ, ಹೆಲ್ಮೆಟ್ ಇದೆ ಬೇಕು, ಸಾರ್ವಜನಿಕರ ಜೀವ ಉಳಿಸ್ಬೇಕು, ಹೆಲ್ಮೆಟ್ ಹಾಕೋರಿ. ಆದ್ರೆ ನೀವು ಬ್ಯಾಸ್ಗಿಗೆ ಪ್ರಾರಂಭ ಮಾಡ್ತೀರಿ, ಬ್ಯಾಸ್ಗಿಗೆ ಬಂದ್ ಮಾಡ್ತೀರಿ, ಮುಂದಿದ್ರ ಬಗ್ಗೆ ಚರ್ಚೆನೆ ಮಾಡಲ್ಲ. ಇಲ್ಲಿ ಜನರಿಗೆ ಏನದ ಅಂತಂದ್ರೆ, ಇವರು ಬ್ಯಾಸ್ಗಿಗೆ ಹೆಲ್ಮೆಟ್ ಪ್ರಾರಂಭ ಮಾಡ್ತಾರೆ, ಇವರು ದಂಡ ಹಾಕ್ತಾರೆ, ಇಲಾಖೆಗೆ ದುಡ್ಡು ಮಾಡ್ಕೋತಾರೆ, ಆಮೇಲೆ ಬಂದ್ ಮಾಡ್ತಾರೆ. ಮತ್ತು ಅವ್ರು ಆಮೇಲೆ ಇದಕ್ಕೆ 10 ಮಂದಿ ಮುಂದಿನ ಬ್ಯಾಸ್ಗಿಗೆ ಬರ್ತಾರೆ ಅನ್ನೋದಂಥದ್ದು ಎಲ್ಲರಿಗೆ ಸಾರ್ವಜನಿಕರ ಬಳಿ ಮನಸ್ಸಿನಲ್ಲಿ ಇದು ಮಾತು ಬರ್ತಾ ಇದೆ. ಅದಕ್ಕೆ ದಯವಿಟ್ಟು ನೀವೇನಿಗೆ ಪ್ರಾರಂಭ ಮಾಡಿದಿರಿ, 3 ತಿಂಗಳು ನಮಗೆ ಗಡುವು ಕೊಟ್ಟು ಅದ ನಂತರ ಮಳೆಗಳಿಗೆ ಚಳಿಗಳಿಗೆ ಪ್ರಾರಂಭ ಮಾಡಿ, ಮತ್ತು ಮುಂದಿನ ಬ್ಯಾಸ್ಗಿಗೆ 3 ತಿಂಗಳು ಗಡುವು ಕೊಟ್ಟು ಮುಂದಿನ ಮತ್ತೆ ಚಾಲೂ ಮಾಡ್ರಿ ಅಂತಂದು ನಾವು ಪೊಲೀಸ್ ಆಯುಕ್ತರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಮಾಡೋ ಮೂಲಕವಾಗಿ ಸರ್ಕಾರ ಕಳೆದ 2019ರಂದು ಆರಕ್ಷಕ ಮಹಾನಿರ್ದೇಶಕರು ಬೆಂಗಳೂರವರು ಈಗಾಗಲೇ ಬಳ್ಳಾರಿ, ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ವಿಜಯಪುರ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ 45ರಿಂದ 46 ಡಿಗ್ರಿ ಸೆಲ್ಸಿಯಸ್ ಇರೋದ ಕಾರಣವಾಗಿ ಎಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಕ್ತದಂಥ ನಿರ್ದೇಶನವನ್ನು ನೀಡಿದ್ದಾರೆ. ಆ ನಿರ್ದೇಶನದ ಪ್ರಕಾರವಾಗಿ ಈಗಾಗಲೇ ಕಲಬುರಗಿ ಪೊಲೀಸ್ ಆಯುಕ್ತರು ಮಾರ್ಚ್ 5ರಿಂದ ಏನು ಹೆಲ್ಮೆಟ್ ಕಡ್ಡಾಯ ಬಗ್ಗೆ ಏನು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ರಸ್ತೆಗಳಲ್ಲಿ ದಂಡವನ್ನು ಈಗಾಗಲೇ ಎಲ್ಲ ದ್ವಿಚಕ್ರ ವಾಹನದವರಿಗೆ ದಂಡ ಹಾಕ್ತಾ ಇದ್ದಾರೆ. ಅದು ಕೂಡಲೇ ನಿಲ್ಲಬೇಕು. ಯಾಕಂದರೆ ಸರ್ಕಾರದ ಸ್ಪಷ್ಟವಾದಂಥ ಆದೇಶ ಇದೆ. ಹಾಗಾಗಿ ಈ ಒಂದು 3 ತಿಂಗಳ ಕಾಲ ರಿಯಾಯಿತಿ ನೀಡಬೇಕಂತೇಳಿ ಸರ್ಕಾರ ಆದೇಶ ಇರೋದ್ರಿಂದ, ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರೋದ್ರಿಂದ ಇವತ್ತು ಎಲ್ಲ ಕಲಬುರಗಿ ನಗರದ ಎಲ್ಲ ಸಿಗ್ನಲ್ಗಳಲ್ಲಿ ಹಸಿರು ಛಾವಣಿಯನ್ನ ಇವತ್ತು ತಿಮ್ಮಾಪುರ ವೃತ್ತದಲ್ಲಿ ಹಾಕಿರುವಂಥ ಆ ಮಾದರಿಯಲ್ಲಿ ಸಿಗ್ನಲ್ಗಳಲ್ಲಿ ನಿಲ್ಲುವಂಥ ದ್ವಿಚಕ್ರ ವಾಹನರಿಗಾಗಿರ್ಬೋದು, ಕಾರ್ಗಳ ವಾಹನ ಆಗಿರ್ಬೋದು, ವಾಹನ ಸವಾರಿಗೆ ಒಟ್ಟಾರೆ ಅದನ್ನು ವ್ಯವಸ್ಥೆ ಮಾಡಬೇಕು. ಎಲ್ಲ ಸಿಗ್ನಲ್ಗಳಲ್ಲಿ ತಂಪು ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು.
ರಸ್ತೆ ಮೇಲೆ ನೀರು ಸಿಂಪಡಿಸಬೇಕು. ಈ ಎಲ್ಲ ಕಾರ್ಯವನ್ನ ಜಿಲ್ಲಾಡಳಿತ, ವಿಶೇಷವಾಗಿ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಆಯುಕ್ತರು ಮಾಡಬೇಕು ಅನ್ನುವಂತ ಒಂದು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೇವೆ. ಆದ್ರೆ ಇವತ್ತು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಏನು ದಂಡವನ್ನು ವಿಧಿಸ್ತಾ ಇದ್ರೆ ಕೂಡಲೇನ ನಿಲ್ಲಿಸಬೇಕು ಅನ್ನುವಂತ ಮನವಿಯನ್ನ ಈ ಭಾಗದ ಜನರ ಪರವಾಗಿ, ಜನರ ಧ್ವನಿಯಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ಒಂದು ಹೆಜ್ಜೆ ಹಾಕಿದೆ. ಇನ್ನೊಂದಂದ್ರೆ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಆಯುಕ್ತರಿಗೆ ನಾನು ದೊಡ್ಡ ಒಂದು ಪ್ರಶ್ನೆಯನ್ನ ಹಾಕಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ತಾವು ಹೆಲ್ಮೆಟ್ ಕಡ್ಡಾಯ ಬಗ್ಗೆ ಏನು ಆಸಕ್ತಿ ವಹಿಸ್ತಾ ಇದ್ರಿ, ಕಲಬುರಗಿ ನಗರದ ಸರ ಬಜಾರ್, ಕಿರಣ ಬಜಾರ್, ಸುರಬ್ ಬಜಾರ್, ಈ ವ್ಯಾಪ್ತಿಯಲ್ಲಿರುವಂತ ಎಲ್ಲಾ ಬಜಾರ್ ವ್ಯಾಪ್ತಿಯಲ್ಲಿರುವಂತ ದ್ವಿಚಕ್ರ ವಾಹನಗಳನ್ನ ರಸ್ತೆ ಮೇಲೆ ನಿಲ್ತದೆ. ಅಲ್ಲಿ ಸಂಚಾರ ವ್ಯವಸ್ಥೆ ಹದಗಟ್ಟಿದೆ, ಅಲ್ಲಿ ಕಳ್ಳತನ ಜಾಸ್ತಿ ಆಗ್ತದೆ. ಇಂಥದಕ್ಕೆಲ್ಲ ಸಂಚಾರಿ ಪೊಲೀಸರು ಯಾಕೆ ಮುಂದಾಗ್ತಾ ಇಲ್ಲ? ಪ್ರತ್ಯೇಕವಾಗಿ ಬೀದಿ ಬದಿಯಲ್ಲಿ ಕೂತು ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾಗಿ ಮಾರ್ಕೆಟ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ಆದ್ರೆ ನಿಮಗೆ ಸಂಚಾರ ಬಗ್ಗೆ, ನಿಮ್ಗೆ ಸಂಚಾರಿ ಪೊಲೀಸರು ಸಂಚಾರ ಬಗ್ಗೆ ತಮಗೆ ಆಸಕ್ತಿ ಇಲ್ಲ. ಇವತ್ತು ಹೆಲ್ಮೆಟ್ ಕಡ್ಡಾಯ ಆಗ್ಬೇಕು, ಅದನ್ನ ದಂಡ ವಿಧಿಸ್ಬೇಕು. ಯಾರು ದಂಡ ಹೆಚ್ಚಿಗೆ ಹಾಕ್ತಾರೆ ಅವರಿಗೆ ಅವರು ಬೆಸ್ಟ್ ಆಫೀಸರ್ ಅನ್ನುವಂತ ಒಂದು ಅವಾರ್ಡ್ ಪೊಲೀಸ್ ಕಮಿಷನರ್ ಕೊಡುವಂತ ಈ ಒಂದು ಕೆಲಸ ಏನ್ ಮಾಡ್ತಾ ಇದಾರೆ, ಕೂಡಲೇ ನಿಲ್ಬೇಕಂತೇಳಿ ಇವತ್ತು ಮಾಧ್ಯಮ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ದಕ್ಷಿಣ ಒಳಗೆ ಗಾಡಿ ಇಡ್ತಾ ಇದ್ದಾರೆ, ಉತ್ತರ ಒಳಗೆ ಇಡ್ತಾ ಇದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ. ಇದಕ್ಕೆ ಏನ್ ಹೇಳಕ್ ಹೋಗ್ತೀರಾ ಅಂತ? ಇದು ಮಾತು ಕೂಡ ಸತ್ಯ ಇದೆ. ಯಾಕಂದ್ರೆ ಕಲಬುರಗಿ ನಗರದ ಹೃದಯ ಭಾಗ ಆಗಿರುವಂತ ದಕ್ಷಿಣ ಮತಕ್ಷೇತ್ರದಲ್ಲೇ ಪ್ರಮುಖ ರಸ್ತೆಗಳಿರೋದ್ರಿಂದ, ಪ್ರಮುಖ ಬಡಾವಣೆಗಳಿರೋದ್ರಿಂದ, ಸೋರ್ಸ್ಗಳು ಇರೋದ್ರಿಂದ, ಎಲ್ಲ ಕಚೇರಿಗಳು ಕೂಡ ದಕ್ಷಿಣದಲ್ಲೇ ಇರೋದ್ರಿಂದ, ಹಾಗಾಗಿ ಕೇವಲ ದಕ್ಷಿಣ ಮತಕ್ಷೇತ್ರದಲ್ಲಿ ಮಾತ್ರ ಇವತ್ತು DC ಆಫೀಸ್ ತಗೊಳ್ರಿ, SP ಆಫೀಸ್ ತಗೊಳ್ರಿ, ಕಮಿಷನರ್ ಆಫೀಸ್ ತಗೊಳ್ರಿ, ಜಿಲ್ಲಾ ಪಂಚಾಯತ್ ತಗೊಳ್ರಿ, ಸೂಪರ್ ಮಾರ್ಕೆಟ್ ತಗೊಳ್ರಿ, ಕಣ್ಣಿ ಮಾರ್ಕೆಟ್ ತಗೊಳ್ರಿ, ಎಲ್ಲಾನು ಕೂಡ ದಕ್ಷಿಣ ವ್ಯಾಪ್ತಿಯಲ್ಲಿ ಬರ್ತದೆ. ಹಾಗಾಗಿ ಉತ್ತರ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ವ್ಯವಹಾರ, ಯಾವುದೇ ಚಟುವಟಿಕೆ, ಯಾವುದೇ ವ್ಯಾಪಾರ ಇರುವಂತ ಆ ಕ್ಷೇತ್ರ ಅಲ್ಲ. ಅದು ಉತ್ತರ ಮತಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮತ್ತು ಅನೇಕ ಸಮುದಾಯದವರು ಇದ್ದಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿ ವ್ಯವಹಾರಗಳಾಗೋದಿಲ್ಲ. ಅವರು ಮಧ್ಯಾಹ್ನ ಮೇಲೆ ಅಥವಾ ಸಾಯಂಕಾಲ ಮೇಲೆ ಹೊರಗಡೆ ಬರುವಂತ ಜನರು. ಹಾಗಾಗಿ ರಾತ್ರಿ ಎಲ್ಲ ಅವ್ರು ಎಚ್ಚರಿಕೆ ಇರ್ತಾರೆ, ಮಧ್ಯಾಹ್ನ ಮೇಲೆ ಹೊರಗಡೆ ಬರ್ತಾರೆ. ಹಾಗಾಗಿ ಅವರಿಗೆ ದಂಡ ವಿಧಿಸೋದಾಗ್ಲಿ, ಅಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ಆ ಕ್ಷೇತ್ರದಲ್ಲಿ ಹೋಗಿ ಕಾರ್ಯವನ್ನೇ ಮಾಡೋದಿಲ್ಲ. ಹಾಗಾಗಿ ಇದನ್ನು ಕೂಡ ಬಹಳ ಬೇಜಾರವನ್ನು ವ್ಯಕ್ತಪಡಿಸ್ತೇವೆ. ಹಾಗಾಗಿ ಕೂಡಲೇ ಇದು ದಂಡ ಹಾಕೋದನ್ನ ನಿಲ್ಲಿಸಿ 3 ತಿಂಗಳ ಕಾಲ ರಿಯಾಯಿತಿ ನೀಡಬೇಕಾಗಿ ಮನವಿ. ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಆಯುಕ್ತರು ಅನೇಕ ರಸ್ತೆಗಳನ್ನ ಇವತ್ತು ತೆಗ್ಗು ಗುಂಡಿಗಳನ್ನ ಶಾಶ್ವತವಾಗಿ ಇಡುವ ಮೂಲಕವಾಗಿ ದ್ವಿಚಕ್ರ ವಾಹನ ಸವಾರರು ಮರಣ ಶಾಸನವನ್ನ ಮಾಡೋಕೆ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮುಂದಾಗಿದ್ದಾರೆ. ತೆಗ್ಗು ಗುಂಡಿಗಳನ್ನ ಮುಚ್ಚಲಾರದೆ ಇವತ್ತು ಹೆಲ್ಮೆಟ್ ಕಡ್ಡಾಯ, ಇವತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಇವತ್ತು ಆಕ್ಸಿಡೆಂಟ್ ಆಗಿದೆ. ಎಷ್ಟು ಜನ ದ್ವಿಚಕ್ರ ವಾಹನದವರು ಇವತ್ತು ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ. ರಸ್ತೆಗಳು ಗುಂಡಿಗಳು ಇವತ್ತು ಯಾವ ರಸ್ತೆಗೆ ಹೋದ್ರೆ ಎಲ್ಲಿ ಜಂಪ್ ಇದೆಯೋ ಎಲ್ಲಿ ಗುಂಡಿ ಇದೆಯೋ ಏನು ಗೊತ್ತಾಗಲ್ಲ. ಕಲಬುರಗಿ ಸ್ಥಿತಿಗಿತಿ ಹಂಗಿದೆ. ಹಾಗಾಗಿ ಒಳ್ಳೆ ರಸ್ತೆಗಳನ್ನ ಮಾಡೋ ಮೂಲಕವಾಗಿ ಮತ್ತು ಸರ್ವಿಸ್ ರೋಡ್ಗಳನ್ನ ಮಾಡೋ ಮೂಲಕವಾಗಿ ಈ ಕಲಬುರಗಿಯಲ್ಲಿ ವ್ಯವಸ್ಥಿತವಾಗಿ ರಸ್ತೆಗಳ ಸುಧಾರಣೆಗಳನ್ನ ಆಗ್ಬೇಕು. ಆ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ಜಿಲ್ಲಾ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ದೊಡ್ಡ ಹೆಜ್ಜೆಯನ್ನ ಇಡ್ಬೇಕನ್ನೋ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಸಂಚಾರಿ ನಿಯಮ ಉಲ್ಲಂಘನೆಕ್ಕಿಂತಲೂ ಇಲ್ಲಿ ಸಂಚಾರಿ ವ್ಯವಸ್ಥೆ, ಇವತ್ತು ನೀವು ಸಿಗ್ನಲ್ಗಳಲ್ಲಿ ನೋಡಿ, ಸಿಗ್ನಲ್ಗಳಲ್ಲಿ ಏನಂದ್ರೆ ಅಲ್ಲಿ ಏನ್ ವಾಹನ ಸವಾರರು ಇದಾರೆ, ಇವತ್ತು ಟ್ರಾಫಿಕ್ ದವ್ರು ಆಗಿರ್ಬೋದು, ಇವತ್ತು RTO ದವ್ರು ಆಗಿರ್ಬೋದು, ದ್ವಿಚಕ್ರ ವಾಹನದವರಿಗೆ ಇವತ್ತು ಸಿಗ್ನಲ್ಗಳಲ್ಲಿ ಲೆಫ್ಟಿಗೆ ಫ್ರೀ ಇದೆ, ಅಲ್ಲೇ ಎಲ್ಲ ವೆಹಿಕಲ್ಗಳು ಬಂದು ನಿಲ್ತವೆ. ಅಂದ್ರೆ ಅಲ್ಲಿ ಕರೆಕ್ಟ್ ಆದಂತ ಒಂದು ಮಾಹಿತಿಗಳಿಲ್ಲ, ಕರೆಕ್ಟ್ ಆದಂತ ಮಾರ್ಗದರ್ಶನ ಇಲ್ಲ, ಒಂದು ಜಾಗೃತಿ ಇಲ್ಲ. ಇವತ್ತು ಟ್ರಾಫಿಕ್ ದವ್ರದ್ದು ಮತ್ತು RTO ದವ್ರದ್ದು ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಅದು ಹೊರತುಪಡಿಸಿ ದಂಡ ಹಾಕೋದ್ರಿಂದ ಏನಿಲ್ಲ. ಟೂ ವೀಲರ್ ಇಲ್ಲಿ ನಿಂತ್ಬಿಟ್ರೆ ಲೆಫ್ಟಿಗೆ ಫ್ರೀ ಇರ್ತದೆ, ಈ ಕಡೆ ಹೋಗ್ಬೋದು ಅನ್ನುವಂಥ ಯಾವ್ದು ಬೋರ್ಡ್ಸ್ ಇಲ್ಲ, ಏನಿಲ್ಲ. ಹಾಗಾಗಿ ನಿಯಮಗಳನ್ನೇ ಪಾಲನೆ ಮಾಡೋಕ್ಕಿಂತ ನಿಯಮಗಳು ತಿಳಿಸುವವರು ಇವತ್ತು ತಪ್ಪು ದಾರಿಗೆ ಹೋಗ್ತಾ ಇದಾರೆ. ಅದನ್ನ ತಿಳಿಸುವಂತ ಕಾರ್ಯದಲ್ಲಿ ಅವ್ರು ಹೋಗ್ಲಿ. ಅವ್ರ ಜೊತೆಲೆ ಟ್ರಾಫಿಕ್ ದವ್ರ ಜೊತೆ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆ ಒಕ್ಕೂಟ ನಾವು ನಿಮ್ಮ ಜೊತೆಲಿ ಇದ್ದೇವೆ. ಟ್ರಾಫಿಕ್ಗಳಲ್ಲಿ ಇವತ್ತು ಸಿಗ್ನಲ್ಗಳಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ಕೆ ಕನ್ನಡ ಪರ ಸಂಘಟನೆ ಒಕ್ಕೂಟ ಅದಕ್ಕೆ ಬದ್ಧವಾಗಿದೆ, ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ತಮ್ಮ ಹೆಸರು ಸರ್? ಮಂಜುನಾಥ್ ನಾಲ್ವರ್ಕರ್.